ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಗ್ರ್ಯಾಂಡಾಗಿ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ರಿಂಗ್ ಬಿಡ್ಸ್ ತಗೊಂಡಿನಿ. ರಿಂಗ್ ಬಿಡ್ಸ್ ಒಂದು, ರೌಂಡ್ ಒಂದು ಬಿಡ್ಸ್ ಒಂದು ತಗೋಬೇಕು. ರೌಂಡ್ ಶೇಪ್ ಬಿಡ್ಸ್ ಐತಲ್ಲ, ಅದು ಸ್ವಲ್ಪ ಚಿಕ್ಕದೇ ಇರಬೇಕು. ಅಂದರೆ ರಿಂಗ್ ಶೇಪ್ ಬಿಡ್ಸ್ ಒಳಗೆ ಕುಂದಿರಬೇಕು. ಕರೆಕ್ಟಾಗಿ ನೋಡ್ಕೊಂಡು ತೊಗೊಳ್ಳಿ. ಅಂದರೆ ದೊಡ್ಡದಿದ್ರೆ ನಮ್ಗೆ ಆರ್ಚ್ ಮಾಡೋಕ್ಕಾಗಲ್ಲ, ಚಿಕ್ಕದೇ ಇರಬೇಕು. ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನು 6 ದಾರ ಸುತ್ಕೊಂಡಿನಿ. 10 ನಂಬರ್ ಕ್ರೋಶಾ ತೊಗೊಂಡಿನಿ. ಇವಾಗ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ತೀನಿ. ಗ್ರ್ಯಾಂಡಾಗಿ ಐತಿ ಈ ಡಿಸೈನು. ಬಟ್ಟೆಗೆ ಲಾಕ್ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. ಎರಡು ಚೈನ್ ಹಾಕಿ ಇವಾಗ ಒಂದು ಸಲ ಸೂಜಿ ಮೇಲೆ ದಾರ ಸುತ್ಕೋತೀನಿ. ಸೇಮ್ ನಾನು ಲಾಕ್ ಮಾಡಿದ್ದಲ್ಲ ಅಲ್ಲೇ ಡಬಲ್ ಕ್ರೋಶಾ ಮಾಡ್ಕೋತೀನಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದಲ್ಲ ಅಲ್ಲೇ ಪಕ್ಕಗೆ ಒಂದು ಡಬಲ್ ಕ್ರೋಶಾ ಮಾಡ್ಕೋತೀನಿ. ಸ್ಟಾರ್ಟಿಂಗ್ 2 ಚೈನ್ ಹಾಕಿ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇನ್ನೂ ಒಂದು ಸಲ ದಾರ ಸುತ್ಕೊಂಡು ಇನ್ನೂ ಒಂದು ಡಬಲ್ ಕ್ರೋಶಾ ಮಾಡ್ತೀನಿ. ಇನ್ನೂ ಒಂದು ಡಬಲ್ ಕ್ರೋಶಾ ಮಾಡ್ತೀನಿ. ಈ ಡಬಲ್ ಕ್ರೋಶಾ ಪಕ್ಕನೇ ಡಬಲ್ ಕ್ರೋಶಾ ಮಾಡ್ತೀನಿ. ಎಲ್ಲ ಡಬಲ್ ಕ್ರೋಶಾ ಈ ಥರ ಪಕ್ಕನೇ ಇರಬೇಕು. ಹೆಚ್ಚು ಕಮ್ಮಿ ಇರಬಾರ್ದು, ಚೆನ್ನಾಗಿ ಕಾಣಿಸಲ್ಲ. ಪಕ್ಕ ಮಾಡ್ಕೊಳ್ಳಿ, ಕರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಒಂದು ಡಬಲ್ ಕ್ರೋಶಾ ಮಾಡ್ತೀನಿ. ಒಟ್ಟು ಟೋಟಲ್ ನಾನು 6 ಡಬಲ್ ಕ್ರೋಶಾ ಮಾಡ್ಕೊತೀನಿ. ನೀವು ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ, ಬೇಕಂದ್ರೆ ಕಮ್ಮಿನೇ ಹಾಕ್ಕೊಳ್ಳಿ. ಪಕ್ಕಗೆ ಡಬಲ್ ಕ್ರೋಶಾ ಮಾಡ್ಕೋತೀನಿ. ಸೂಜಿ ಮೇಲೆ ದಾರ ಸುತ್ಕೊಂಡು ಬಟ್ಟೆ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1 ಮಾಡ್ತೀನಿ. ಇವಾಗ ನೋಡ್ತಾ ಇದ್ದೀನಿ ಎಷ್ಟು ಡಬಲ್ ಕ್ರೋಶಾ ಆಗೈತಿ. ನಾನು 6 ಡಬಲ್ ಕ್ರೋಶಾ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋತೀನಿ. ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಇವಾಗ ಡಬಲ್ ಕ್ರೋಶಾ ಮಾಡ್ತೀನಿ. ಕರೆಕ್ಟಾಗಿ ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಡಬಲ್ ಕ್ರೋಶಾ ಮಾಡ್ತೀನಿ. ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾನು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡಬೇಕು, ಎಲ್ಲಿ ಕರೆಕ್ಟಾಗಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಶಾ ಮಾಡಬೇಕು. ಇವಾಗ ಪಕ್ಕಗೆ ನಾನು ಡಬಲ್ ಕ್ರೋಶಾ ಮಾಡ್ತೀನಿ. ಇಲ್ಲಿ ನಾನು 6 ಡಬಲ್ ಕ್ರೋಶಾ ಮಾಡ್ತೀನಿ. ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಈ 3 ಚೈನ್ ಹಾಕ್ಕೊಂಡಿವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ನಾನು ಕುಚ್ಚು ಕಟ್ಟಬೇಕು, ಅದಕ್ಕೆ ನಾನು ಅಲ್ಲಿ 3 ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೀನಿ. ಈ ಕುಚ್ಚು ಬ್ಯಾಡ ಅಂದರೆ ಹೀಗೆ ಹಾಕ್ಕೊಳ್ಳಿ ಡಬಲ್ ಕ್ರೋಶಾ. ಕುಚ್ಚು ಬೇಕಂದಾಗೆ ನಾನು 3 ಚೈನ್ ಹಾಕ್ಕೊಂಡೀನಿ. ಇವಾಗ ನಾನು ಇಲ್ಲಿನೂ 6 ಕಂಬ ಹಾಕಿ ಬಿಡ್ಸ್ ಹಾಕೋತೀನಿ. ಕುಚ್ಚಿಗೆ 3 ಚೈನ್ ಹಾಕೋಬೇಕು, ಆರ್ಚಿಗೆ ಬಿಡ್ಸ್ ಹಾಕೋಬೇಕು. ಕರೆಕ್ಟಾಗಿ ಎಲ್ಲ ಡಬಲ್ ಕ್ರೋಶಾ ಒಂದು ಲೆವೆಲಾಗಿ ಇರಬೇಕು, ಆದರೆ ನೀಟಾಗಿ ಬರುತ್ತೆ ಡಿಸೈನು. ಇವಾಗ 6 ಡಬಲ್ ಕ್ರೋಶಾ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ನಾನು ಬಿಡ್ಸ್ ತೊಗೋತೀನಿ. ರಿಂಗ್ ಶೇಪ್ ಒಂದು ಬಿಡಿಸು, ರೌಂಡ್ ಶೇಪ್ ಒಂದು ಬಿಡ್ಸ್ ತೊಗೊಂಡಿದ್ದಲ್ಲ ಅದು 2 ತೊಗೋತೀನಿ. ಫಸ್ಟ್ ನಾನು ರಿಂಗ್ ಶೇಪ್ ಇಟ್ಟಿದ್ದೀನಿ, ಆಮೇಲೆ ನಾನು ರೌಂಡ್ ಶೇಪ್ ಒಳಗೆ ಹಾಕಿದ್ದೀನಿ ಬಿಡ್ಸು. 2 ಬಿಡ್ಸಿಗೆ ಹೋಲಾಗಿ ನೀಡಲ್ ಹಾಕ್ಕೋಬೇಕು. ಒಂದೇ ಸರ್ತಿ 2 ಬಿಡ್ಸ್ ಹಾಕೋಬೇಕು. ನೋಡಿ ಈ ಥರ ಫಸ್ಟ್ ರಿಂಗ್ ಶೇಪ್ ಬಿಡ್ಸ್ ಇಟ್ಟು ಆಮೇಲೆ ರೌಂಡ್ ಶೇಪ್ ಬಿಟ್ಟು ತೊಗೊಂಡಿಲ್ಲ ಆ ಒಳಗೆ ಹಾಕಿ
2 ಹೋಲಲ್ಲಿ ನಿಡಲ್ ಹಾಕ್ಕೋಬೇಕು. ನಿಡಲ್ ಹಾಕಿ ನೋಡಿ ದಾರ ಒಳಗೆ ಹಾಕ್ಕೋತೀನಿ. 2 ಬಿಡ್ಸು ಒಂದೇ ಸಲ ದಾರ ಒಳಗೆ ಹಾಕ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು 2 ಬೀಡ್ಸ್ ಹಾಕ್ಕೊಂಡಿನಿ. ಇವಾಗ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ನಾನು ಸುಜ್ಜಿ ಮೇಲೆ ಒಂದು ಸಲ ದಾರ ತಗೊಂಡು ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ ಮಾಡ್ತೀನಿ. ಇನ್ನು ಡಬಲ್ ಕ್ರೋಶೆ ಮಾಡ್ತೀನಿ. ಈ ಥರ ಕುದಿರಬೇಕು ಮಣಿ. ರಿಂಗ್ ಬೀಡ್ಸ್ ಒಳಗೆ ಈ ಥರ ಬೀಡ್ಸ್ ಕುಂದಿದ್ರೆ ಡಿಸೈನ್ ನೀಟ್ ಬರುತ್ತೆ. ಜಾಸ್ತಿ ಚಿಕ್ಕದಿರಬಾರ್ದು, ಜಾಸ್ತಿ ಇರಬಾರ್ದು. ಕರೆಕ್ಟಾಗಿ ನೋಡ್ಕೊಂಡು ತೊಗೊಳ್ಳಿ. ರೌಂಡ್ ಶೇಪ್ ಬೀಡ್ಸ್ ಸ್ವಲ್ಪ ದೊಡ್ಡದಿದ್ರೆ ನಮ್ಗೆ ಆರ್ಚ್ ಮಾಡೋಕ್ಕಾಗಲ್ಲ. ಜಾಸ್ತಿ ಚಿಕ್ಕದು ಇರಬಾರ್ದು, ಕರೆಕ್ಟಾಗಿ ಇರಬೇಕು. ನೀವು ಬೇಕಂದರೆ ಈ ರಿಂಗ್ ಬೀಡ್ಸ್ ತೊಗೊಂಡಿದ್ದಲ್ಲ ಅದು ಪ್ಲಾಸ್ಟಿಕ್ ಸಿಗುತ್ತೆ. ಬೇಕಾದರೆ ಪ್ಲಾಸ್ಟಿಕ್ ತೊಗೊಳ್ಳಿ. ಇನ್ನು ಡಬಲ್ ಕ್ರೋಶೆ ಮಾಡ್ಕೊತೀನಿ. ಸುಜ್ಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಬಟ್ಟೆ ಒಳಗೆ ಹಾಕಿ ದಾರ ಎಳ್ಕೊಂಡ್ಬಂದು 2 1 2 1 ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತವೆ ಡಿಸೈನು. ಇನ್ನು ಡಬಲ್ ಕ್ರೋಶೆ ಮಾಡ್ಕೊತೀನಿ. ನಾನು ಇಲ್ಲಿನೂ 6 ಡಬಲ್ ಕ್ರೋಶೆ ಮಾಡ್ಕೊತೀನಿ. 6 ಡಬಲ್ ಕ್ರೋಶೆ ಮಾಡಿ ನಾನು 3 ಚೈನ್ ಹಾಕೋತೀನಿ. ಇವಾಗ ನೋಡಿ ಇನ್ನು ಒಂದು ಲಾಸ್ಟಿಗೆ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕೋತೀನಿ. 6 ಡಬಲ್ ಕ್ರೋಶೆ ಆಯಿತು. ಈ ರೀತಿ ಬರುತ್ತೆ ಡಿಸೈನ್. ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಸುಜ್ಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಕರೆಕ್ಟಾಗಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡಿಲ್ಲ, ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಡಬಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ನಾನು 6 ಡಬಲ್ ಕ್ರೋಶೆ ಮಾಡ್ಕೋತೀನಿ. 6 ಡಬಲ್ ಕ್ರೋಶೆ ಮಾಡಿ ನಾನು ಬಿಡ್ಸ್ ಹಾಕೋತೀನಿ. ರಿಂಗ್ ಶೇಪ್ ರೌಂಡ್ ಶೇಪ್ ಬಿಡಿಸ್ ನಾ ಹೆಂಗೆ ಹಾಕ್ಕೊಂಡಿದ್ದೇನೆ ಅದೇ ಥರ ಹಾಕೋತೀನಿ. ಇಲ್ಲಿನೂ 2 ಬಿಡ್ಸು ಒಂದೇ ಸಲ ತಗೊಂಡು ಲಾಕ್ ಮಾಡಬೇಕು. ನೋಡಿ ಈ ರೀತಿ ಬೇಸ್ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ 6 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಇನ್ನು 6 ಡಬಲ್ ಕ್ರೋಶೆ, ಇನ್ನು ಬಿಡ್ಸ್ ಹಾಕಿ ಲಾಕ್ ಮಾಡಿ ಇನ್ನು 6 ಡಬಲ್ ಕ್ರೋಶೆ 3 ಚೈನು. ಇದೇ ರೀತಿ ಲಾಸ್ಟಲ್ಲಿ 3 ಚೈನ್ ಹಾಕಿ 6 ಡಬಲ್ ಕ್ರೋಶೆ ಹಾಕಿನಿ. ಕುಚ್ಚು ಬರುತ್ತಲ್ಲ ಲಾಸ್ಟಿಗೆ ದಾರ ಕಟ್ ಮಾಡಿದ್ದೀನಿ. ಇದೇ ರೀತಿ ಬೇಸ್ಲೈನ್ ಕಂಪ್ಲೀಟ್ ಮಾಡಬೇಕು. ಸೆಕೆಂಡ್ ಲೈನ್ ಮಾಡೋಕ್ಕೆ ನಾನು ಸೇಮ್ ಕಲರ್ ದಾರ ತೊಗೊಂಡಿನಿ. ಸ್ಟಾರ್ಟಿಂಗ್ ಲಾಕ್ ಮಾಡೋದಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮಾಡೋದಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮಾಡೋದಲ್ಲ ಅಲ್ಲಿ ಮೇಲೆ ಹೋಲ್ ಇರುತ್ತೆ, ಆ ಹೋಲಿಗೊಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇನ್ನು ಪಕ್ಕಗೊಂದು ಹೋಲ್ ಐತಿ ಅಲ್ಲಿ ಒಂದು ಲಾಕ್ ಮಾಡ್ತೀನಿ. ಅಲ್ಲೇ ನಾನು ಡಬಲ್ ಕ್ರೋಶೆ ಮಾಡಿದ ಮೇಲೆ ಹೋಲ್ ಇರ್ತ ಕಾಣಿಸ್ತಾವಲ್ಲ ಅಲ್ಲೇ ಮಾಡಿದ್ದೀನಿ ಇನ್ನೂ ಒಂದು ಲಾಕು. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಒಂದೇ ಚೈನ್ ಹಾಕ್ಕೊಂಡಿನಿ, ಅಲ್ಲೇ ಇನ್ನು ಪಕ್ಕ ಹೋಲಲ್ಲಿ ಲಾಕ್ ಮಾಡಿದ್ದೀನಿ. ಇನ್ನು ಪಕ್ಕವನ್ನು ಇನ್ನೂ ಒಂದೊಂದು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಇನ್ನು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಫಸ್ಟ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಫಸ್ಟ್ ಡಬಲ್ ಕ್ರೋಶೆಗೆ ಲಾಕ್ ಮಾಡಬೇಕು. ಇವಾಗ ಇನ್ನು ಪಕ್ಕಗೆ ಒಂದು ಲಾಕ್ ಮಾಡ್ತೀನಿ.
ಲಾಕ್ ಮಾಡಿ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲೇ ಲಾಕ್ ಮಾಡಬೇಕು. ಇನ್ನೂ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ನಾನು ಇಲ್ಲಿಂದ ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಸುಜ್ಜಿ ಮೇಲೆ 2 ಸಲ ದಾರ ತಗೋಬೇಕು. 2 ಸಲ ದಾರ ತಗೊಂಡು ಬಿಡಿಸು ಒಳಗೆ ಹಾಕೋತೀನಿ. ರಿಂಗ್ ಬಿಡಿಸು ಒಳಗೆ ಹಾಕಿ ದಾರ ಎಳ್ಕೊತೀನಿ. ದಾರ ಎಳ್ಕೊಂಡು ಬಂದು 2 1 2 1 2 1 ಮಾಡಬೇಕು. ಮೂರು ಲೇಪ್ ಆಗುತ್ತಲ್ಲ 2 1 2 1 ಮಾಡಬೇಕು. ಲಾಸ್ಟಲ್ಲಿ 2 1. ಇನ್ನು ಸುಜ್ಜಿ ಮೇಲೆ 2 ಸಲ ದಾರ ತಗೋತೀನಿ. ದಾರ ತಗೊಂಡು ಆ ರಿಂಗ್ ಬಿಡಿಸು ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1. ನಾವು ರಿಂಗ್ ಶೇಪ್ ಬಿಡಿಸು ಒಳಗೆ ಒಂದು ರೌಂಡ್ ಶೇಪ್ ಬಿಡಿಸಿ ಹಾಕ್ಕೊಂಡಿವಲ್ಲ ಅಲ್ಲಿ ಗ್ಯಾಪ್ ಬರುತ್ತೆ. ಗ್ಯಾಪಿಗೆ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಡ್ರೆ ನಾನು ತ್ರಿಬಲ್ ಕ್ರೋಶೆ ಮಾಡೋಕೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ನನಗೆ ಆರ್ಚ್ ಮಾಡೋಕೆ ಆಗೋದಿಲ್ಲ. ಆ ಜಾಗ ಸ್ವಲ್ಪ ಚಿಕ್ಕ ಸೈಜ್ ಒಳಗೆ ಕುಂದಿರಬೇಕು. ಸ್ವಲ್ಪ ಗ್ಯಾಪ್ ಇದ್ದರೆ ನಾವು ಆರ್ಚ್ ಮಾಡೋಕೆ ಕರೆಕ್ಟ್ ಆಗುತ್ತೆ. ಇದೇ ರೀತಿ ಆರ್ಚ್ ಕಂಪ್ಲೀಟ್ ಮಾಡಬೇಕು ತ್ರಿಬಲ್ ಕ್ರೋಶೆ. ನೀವು ಬೇಕಂದರೆ ಡಬಲ್ ಕ್ರೋಶೆನೂ ಹಾಕ್ಕೊಳ್ಳಿ. ನಾನು ತ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆಗೆ ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ. ನಾನು ಇಲ್ಲಿ 16 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ನಾನು ನೋಡಿ 3 ಕಂಬ ಬಿಟ್ಟು ಲಾಕ್ ಮಾಡ್ತೀನಿ. ಫಸ್ಟ್ ಡಬಲ್ ಕ್ರೋಶೆ ಅಲ್ಲ 3 ಡಬಲ್ ಕ್ರೋಶೆ ಬಿಟ್ಟು ಮೇಲೆ ಹೋಲ್ ಬರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ತೀನಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್. ಎಷ್ಟು ನೀಟಾಗಿ ಬಂದೈತೆ ನೋಡಿ. ನಾನು ಇಲ್ಲಿ 16 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕಿ ಅಲ್ಲೇ ಪಕ್ಕ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ನಾನು ಇಲ್ಲಿಂದ ಚೈನ್ ಹಾಕೋತೀನಿ. ಇಲ್ಲಿ 3 ಚೈನ್ ಹಾಕೋತೀನಿ. ಮೂರು ಚೈನ್ ಹಾಕಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲೇ ಲಾಕ್ ಮಾಡ್ತೀನಿ. ಇವಾಗ ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕಿ ಅಲ್ಲೇ ಪಕ್ಕ ಒಂದು ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಮೂರನೇ ಡಬಲ್ ಕ್ರೋಶೆ ಮೇಲೆ ಹೋಲ್ ಬರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ತೀನಿ. ಆ ಕಡೆಯಿಂದ 3 ಈ ಕಡೆಯಿಂದ 3 ಆಗುತ್ತಲ್ಲ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ನಾನು ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸುಜಿ ಮೇಲೆ 2 ಸಲ ದಾರ ತಗೋತೀನಿ. 2 ಸಲ ದಾರ ತಗೊಂಡು ರಿಂಗ್ ಶೇಪ್ ಬಿಡ್ಸ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1. ನಾವು ತ್ರಿಬಲ್ ಕ್ರೋಶೆ ಮಾಡಬೇಕಾದ್ರೆ ಸುಜಿ ಮೇಲೆ 2 ಸಲ ದಾರ ತಗೋಬೇಕು. ಡಬಲ್ ಕ್ರೋಶೆ ಮಾಡಬೇಕಂದ್ರೆ ಸುಜಿ ಮೇಲೆ 1 ಸಲ ದಾರ ತಗೋಬೇಕು. ಈ ರೀತಿ ಆರ್ಚ್ ಕಂಪ್ಲೀಟ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ರೇಷ್ಮೆ ಸೀರೆ ಸಖತ್ತಾಗಿ ಲುಕ್ ಕೊಡುತ್ತೆ. ಇನ್ನು ತ್ರಿಬಲ್ ಕ್ರೋಶೆ ಮಾಡ್ಕೊತೀನಿ. ಸುಜಿ ಮೇಲೆ ದಾರ ಸುತ್ತಕೊಂಡು ಬಿಡ್ಸ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1 ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಜಿ ಮೇಲೆ 2 ಸಲ ದಾರ ತಗೊಂಡು ರಿಂಗ್ ಬಿಡ್ಸ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬರಬೇಕು. 2 1 2 1 2 1 ಇದೇ ರೀತಿ ಕಂಪ್ಲೀಟ್ ಮಾಡಬೇಕು ಆರ್ಚ್. ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ.
3 ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಬರುತ್ತೆ ಆರ್ಚ್. ಇವಾಗ ಅಲ್ಲೇ ಒಂದು ಚೈನ್ ಹಾಕ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಅಲ್ಲಿಂದ 3 ಚೈನ್ ಹಾಕೋತೀನಿ. ಫಸ್ಟ್ ಹೋಲ್ ಎಷ್ಟು ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗ ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಇನ್ನು ಪಕ್ಕ ಇನ್ನೂ ಒಂದು ಲಾಕ್ ಮಾಡ್ತೀನಿ. ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತೀನಿ. ಇವಾಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೊತೀನಿ. ದಾರ ಕಟ್ ಮಾಡಿ ದಾರ ಹಿಂಗೆ ಎಳ್ಕೊಂಡ್ರೆ ಗಂಟಾಗುತ್ತೆ, ಬಿಚ್ಚಲ್ಲ. ನೀವು ಬೇಕಂದರೆ ಹಿಂಗೆ ಬಿಡಿ. ನಾನು 3ನೇ ಲೇಯರ್ ಮಾಡ್ತಾಯಿದ್ದೀನಿ. ನೀವು ಬೇಡಂದ್ರೆ ಹೀಗೆ ಬಿಡಿ. 3ನೇ ಲೇಯರ್ ಮಾಡೋಕೆ ನಾನು ಆರೆಂಜ್ ಕಲರ್ ದಾರ ತೊಗೊಂಡಿನಿ. ಫಸ್ಟ್ ಡಬಲ್ ಕ್ರೋಶೆ ಐತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ನಾನು ಡಬಲ್ ಕ್ರೋಶೆ ಮಾಡೋದಲ್ಲ ಅಲ್ಲೇ ಪಕ್ಕ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಡಬಲ್ ಕ್ರೋಶೆ ಮೇಲೆ ಹೋಲ್ ಬರುತ್ತಲ್ಲ ಅಲ್ಲಿ ಒಂದು ಲಾಕ್ ಮಾಡ್ತೀನಿ. ಡಬಲ್ ಕ್ರೋಶೆ ಮೇಲೆ ಹೋಲ್ ಬರುತ್ತೆ ಅಲ್ಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಪಕ್ಕಗಿನ ಒಂದು ಲಾಕ್ ಮಾಡ್ತೀನಿ. ಇವಾಗ ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕಿ ಇವಾಗ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ನಾನು ಚೈನ್ ಹಾಕ್ತಾ ಎಲ್ಲ ಲಾಕ್ ಮಾಡ್ತಾಯಿದ್ದೀನಿ. ಬೇಕಾದರೆ ಚೈನ್ ಹಾಕೊಳ್ಳಿ. ಇಲ್ಲಿಂದ ಚೈನ್ ಹಾಕೋತೀನಿ. ಚೈನ್ ಹಾಕ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಅಲ್ಲಿ ಪಕ್ಕ ಒಂದು ಹೋಲ್ ಐತಲ್ಲ ಅಲ್ಲಿ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಇಲ್ಲಿಂದ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ನಾನು ಡಬಲ್ ಕ್ರೋಶೆ ಮಾಡಿದೆ ಹೋಲ್ ಐತಲ್ಲ ಮೇಲೆ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ನಾನು ಡಬಲ್ ಕ್ರೋಶೆ ಮಾಡ್ತೀನಿ. ಸ್ಟಾರ್ಟಿಂಗ್ ನಾವು ಆರ್ಚ್ ಮಾಡಿದೆಲ್ಲ ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಒಂದು ಹೋಲ್ ಇರುತ್ತೆ. ಆ ಹೋಲಿಗೆ ನಾನು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ನಾನು ಆರ್ಚಿಗೆ ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಜ್ಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ. ಇನ್ನು ದಾರ ಸುತ್ಕೋತೀನಿ. ಕಂಬ ಮೇಲೆ ಹೋಲ್ ಇರುತ್ತೆ. ಆ ಹೋಲಿಗೆ ಒಳಗೆ ಹೋಗಿ ದಾರ ಹಿಡ್ಕೊಂಡು ಬಂದು ಎರಡಿಗೆ ಒಂದು. ನೀವು ಬೇಕಂದರೆ ಎಲ್ಲ ಡಬಲ್ ಕ್ರೋಶೆ ಮೇಲೆ ಹಾಕ್ತಿದ್ದಿಲ್ಲ ಅಲ್ಲಿ ಮಣಿ ಹಾಕ್ಕೊಳ್ಳಿ. ಮಣಿ ಹಾಕ್ತಾ ಇಲ್ಲ ನಾನು. ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. ಡಬಲ್ ಕ್ರೋಶೆ ಎಲ್ಲ ಕಂಬ ಮೇಲೆ ಒಂದೊಂದು ಹೋಲ್ ಇರುತ್ತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೊತೀನಿ. ನಾನು ನೋಡಿ ಆರ್ಚ್ ಫುಲ್ ಕಂಪ್ಲೀಟ್ ಆಗೈತಿ. ಇವಾಗ ಲಾಸ್ಟಿಗೆ ಫಸ್ಟ್ ಡಬಲ್ ಕ್ರೋಶೆಗೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇನ್ನು ಪಕ್ಕ ಒಂದು ಲಾಕ್ ಮಾಡ್ತೀನಿ. ಇವಾಗ ಇಲ್ಲಿಂದ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಎಲ್ಲ ತ್ರಿಬಲ್ ಕ್ರೋಶೆ ಮಾಡೋದಿಲ್ಲ. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಒಂದು ಹೋಲ್ ಇರುತ್ತೆ.
ಆ ಹೋಲಿಗೆ ನಾವು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ನಾನು ಇಲ್ಲಿ ತ್ರಿಬಲ್ ಕ್ರೋಶೆ 16 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. 16 ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ 16 ಬರುತ್ತೆ. ಎಷ್ಟು ತ್ರಿಬಲ್ ಕ್ರೋಶೆ ಮಾಡಿದ್ರೆ ಸ್ಟಾರ್ಟಿಂಗಿಗೆ ಅಷ್ಟು ಡಬಲ್ ಕ್ರೋಶೆ ಬರುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಕಂಬ ಹಾಕ್ಕೊಳ್ಳಿ. ನೋಡಿ ನಾನು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿದ್ದೀನಿ. ಮೇಲೆ ಹೋಲ್ ಇರುತ್ತಲ್ಲ, ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಚೈನ್ ಹಾಕ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಮೇಲೂ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲೇ ಪಕ್ಕ ಒಂದು ಲಾಕ್ ಮಾಡ್ತೀನಿ. ನೀವು ಬೇಕಂದ್ರೆ ಚೈನ್ ಹಾಕ್ಕೊಳ್ಳಿ. ನಾನು ಲಾಕ್ ಮಾಡ್ತಾಯಿದ್ದೀನಿ. ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಲ್ಲೇ ಇನ್ನೊಂದು ಪಕ್ಕ ಒಂದು ಲಾಕ್ ಮಾಡ್ತೀನಿ. ಇನ್ನೂ ಒಂದು ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ತೀನಿ. 2 ಚೈನ್ ಹಾಕಿ ದಾರ ಕಟ್ ಮಾಡಬೇಕು. ದಾರ ಕಟ್ ಮಾಡಿ ಹಿಂಗೆ ಎಳ್ಕೊಂಡ್ರೆ ಗಂಟಾಗುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತಾ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ನೋಡಿ. ಡಿಸೈನ್ ಫೈನಲ್ ಲುಕ್ಕು ಎಷ್ಟು ನೀಟಾಗಿ ಬಂದೈತೆ ಆರ್ಚ್. ನಾನು ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಅಣಿಸಿದ್ದೀನಿ. 67 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 120 ಆಗುತ್ತೆ. ಫಸ್ಟ್ ಸ್ಟೋನ್ ಚೈನ್ ಅಣಿಸಿದ್ದೀನಿ, ಆಮೇಲೆ ಬಾಲ್ ಚೈನ್ ಅಣಿಸಿದ್ದೀನಿ. ಎಷ್ಟು ನೀಟಾಗಿ ಬಂದೈತೆ ಡಿಸೈನು. ನೀವು ಬೇಕಂದರೆ ಡಬಲ್ ಕ್ರೋಶೆಗೆ ಮಣಿ ಹಾಕ್ಕೊಳ್ಳಿ, ಒಂದೊಂದು ಮಣಿ. ತುಂಬ ಚೆನ್ನಾಗಿ ಕಾಣುತ್ತವೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನು. ಇನ್ನು ಮಣಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗುತ್ತೆ. ಬೇಕಾದರೆ ಹಾಕ್ಕೊಳ್ಳಿ. ಡಿಸೈನ್ದು ಫೈನಲ್ ಲುಕ್ ಐತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.